ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೊಂತೀನಿ. ಈಗ ನಾನು ದಕ್ಷಿಣ ಶಿರಡಿ ಸಾಯಿ ಮಂದಿರಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಎಲ್ಲಿ ಬರ್ತದೆ ಅಂದರೆ ವಡ್ಡರಹಳ್ಳಿಯಲ್ಲಿರುವ ಅದೇ ಕಾಮಧೇನು ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮೀಜಿ ಟೆಂಪಲ್ ಇದೆಯಲ್ಲ, ಅದ್ರ ಹತ್ತನೇ ಇರುವಂತ ಇದು ದಕ್ಷಿಣ ಶಿರಡಿ ಸಾಯಿ ಮಂದಿರ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಮಾಡುವಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ದಕ್ಷಿಣ ಶಿರಡಿ ಸಾಯಿ ಮಂದಿರದಲ್ಲಿ ಪ್ರತಿದಿನವೂ ಸಾಯಿಬಾಬಾ ಅವರಿಗೆ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತದೆ. ಆದರೆ ಗುರುವಾರದ ಪೂಜೆಗೆ ಇಲ್ಲಿ ಹೆಚ್ಚಿನ ಮಹತ್ವವಿದೆ. ಪ್ರತಿ ಗುರುವಾರದಂದು ಮುಂಜಾನೆ 4 ಗಂಟೆಯಿಂದಲೇ ಇಲ್ಲಿ ಪೂಜೆ ಪ್ರಾರಂಭವಾಗುತ್ತದೆ. ಮುಂಜಾನೆ ಸಾಯಿಬಾಬಾ ಅಭಿಷೇಕದೊಂದಿಗೆ ದಿನದ ಪೂಜೆ ವಿಧಿ ವಿಧಾನಗಳು ಆರಂಭವಾಗುತ್ತದೆ. ಸಾಯಿಬಾಬಾ ಅವರಿಗೆ ಕ್ಷೀರಾಭಿಷೇಕ, ನಂತರ ಮುಂಜಾನೆ 6 ಗಂಟೆಗೆ ಸುಮಾರಿಗೆ ಕಾಕಡ ಆರತಿ, ತೋಮಾಲ ಸೇವೆ, ವಸ್ತ್ರ ಸೇವೆ, ನೈವೇದ್ಯ ಸೇವೆ, ಆರತಿ ಸೇವೆಗಳು ಹಾಗೂ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಆರತಿ ಬಳಿಕ ಭಜನೆ ಮತ್ತು ಮಂದಿರಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತರಿಗೆ ಅನ್ನದಾನ. ಇನ್ನು ಸಂಜೆ ಸಮಯದಲ್ಲಿ ಸಾಯಿಬಾಬಾ ಅವರಿಗೆ ಸಂಜೆ ಆರತಿ ಪ್ರಸಾದ ನಿಯೋಗವನ್ನು ನಡೆಸಲಾಗುತ್ತದೆ. ಈ ಸಾಯಿಬಾಬಾ ಮಂದಿರ ಭೇಟಿ ನೀಡಿದ ಭಕ್ತರು ಗೋಶಾಲೆಯನ್ನು ಹಾಗೂ ಗೋಶಾಲೆಯ ಮತ್ತು ಪಾಕಶಾಲೆಯನ್ನು ನೋಡಬಹುದು. ಇಲ್ಲಿ ಗೋಗಳನ್ನು ದೇವರ ರೂಪದಲ್ಲಿ ನೋಡಿಕೊಳ್ಳಲಾಗುತ್ತದೆ ಹಾಗೂ ಅವುಗಳ ಸೇವೆಯನ್ನು ಮಾಡಲಾಗುತ್ತದೆ. ಈ ಸನ್ನಿಧಾನಕ್ಕೆ ಭೇಟಿ ನೀಡುವ ಭಕ್ತರು ವಿವಿಧ ತಳಿಯ ಗೋವುಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಸಾಯಿಬಾಬಾ ಮಂದಿರದ ವಿಶೇಷವೇನೆಂದರೆ ಇಲ್ಲಿನ ವಿಭೂತಿ ಪವಾಡ. ಈ ವಿಭೂತಿಯ ಪವಾಡವನ್ನು ಕೇಳಿದರೆ ಖಂಡಿತ ನಿಮಗೆ ಆಶ್ಚರ್ಯವಾಗುತ್ತದೆ. ಅದೆಷ್ಟೋ ಭಕ್ತರು ಕೇವಲ ವಿಭೂತಿಗಾಗಿ ಇಲ್ಲಿ ಭೇಟಿ ನೀಡುತ್ತಾರೆ. ಈ ಸನ್ನಿಧಾನಕ್ಕೆ ಭೇಟಿ ನೀಡಿದ ಬಾಬಾರವರನ್ನು ಪೂಜಿಸಿ ಸಂಕಲ್ಪವನ್ನು ಮಾಡಿಕೊಂಡು ಬಾಬಾ ವಿಗ್ರಹಕ್ಕೆ ವಿಭೂತಿ ಅರ್ಚನೆ ಮಾಡಿಸಿ ಆ ವಿಭೂತಿಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಚಿಕೊಳ್ಳುವುದು ವ್ಯಕ್ತಿಯ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಲಾಗುತ್ತದೆ. ಆರೋಗ್ಯದ ಸಮಸ್ಯೆ, ನೀರಿಗೆ ವಿಭೂತಿ ಹಾಕಿ ಪ್ರತಿದಿನ ಕುಡಿಯುವುದರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಇಲ್ಲಿ ನಂಬಿಕೆ ಇದೆ. ಸಾಯಿಬಾಬಾ ಈ ದಕ್ಷಿಣ ಶಿರಡಿ ಸಾಯಿ ಮಂದಿರಕ್ಕೆ ಕೇವಲ ಬೆಂಗಳೂರಿನ ಸುತ್ತಮುತ್ತಲಿನ ಅಥವಾ ಕರ್ನಾಟಕದಿಂದ ಭಕ್ತರು ಮಾತ್ರವಲ್ಲ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದಲೂ ಭೇಟಿ ನೀಡುತ್ತಾರೆ. ನೀವು ಇಂದಿಗೂ ಈ ಪವಿತ್ರ ಸನ್ನಿಧಾನಕ್ಕೆ ಭೇಟಿ ನೀಡಿ. ನೀವು ಕೂಡ ಈ ಸನ್ನಿಧಾನಕ್ಕೆ ಭೇಟಿ ನೀಡಿ ಇಲ್ಲಿನ ವಿಶೇಷ ವಿಭೂತಿ ಪೂಜೆಯನ್ನು ಮಾಡಿಸಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಫ್ರೆಂಡ್ಸ್, ಇನ್ನೊಂದು ಕ್ಷೇತ್ರವೆಂದರೆ ನೀವು ಈ ತುಮಕೂರು ಮಾರ್ಗವಾಗಿ ಹೋಗಬೇಕಾದರೆ ಅಡಕಮಾರನಹಳ್ಳಿಯಲ್ಲಿ ಬರುವಂತ ಶ್ರೀ ಸಾಯಿ ಮಾರುತಿ ಟೆಂಪಲ್ ಅಂತ. ಇಲ್ಲಿ ವಿಶೇಷ ವಿಗ್ರಹವೇನೆಂದರೆ ಈ ಆಂಜನೇಯನ ವಿಗ್ರಹವು 36 ಅಡಿ ಏಕಶಿಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನದ ನಿರ್ಮಾಣ ಏನೋ ಒಂಥರ ವಿಶೇಷವಾಗಿದೆ. ನಮ್ದು ಹಿಂದಿನ ಕಾಲದಲ್ಲಿ ಗೋಪುರಗಳು ಅದೇ ತರ ಕಾಣ್ತಿತ್ತು, ಆದರೆ ಇದು ವೃತ್ತಾಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 3 ದೇವಸ್ಥಾನ ನೋಡಬಹುದು. ಒಂದು ಸಾಯಿ ಬಾಬಾ ಅವರ ಮೂರ್ತಿ ಇದೆ, ಇನ್ನೊಂದು ಸಂತೋಷಿ ಮಾತಾ ಅಂತ. 3 ಪ್ರಮುಖವಾದಂತ ಇಲ್ಲಿ ಪೂಜೆ ಪುನಸ್ಕಾರ ನಡೀತಿದೆ. ಮೊದಲನೆಯದು ಬೃಹತ್ತಾದಂತ ಆಂಜನೇಯ ಮೂರ್ತಿ, ಎರಡನೇದು ಸಾಯಿಬಾಬಾ, ಮೂರನೆಯದು ಸಂತೋಷಿ ಮಾತಾ. ಇಲ್ಲಿ ವಿಶೇಷ ದಿನವೆಂದರೆ ಶನಿವಾರ ಸಂಜೆ ಆದರೆ ದೊಡ್ಡ ಭಕ್ತ ಸಮೂಹವನ್ನು ಇಲ್ಲಿ ನೆರೆದಿರುತ್ತದೆ.
ಫ್ರೆಂಡ್ಸ್, ನೀವು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.